ಬ್ರದರ್ ಇವತ್ತು ಗುಜರಾತ್ ಮತ್ತೆ ಆರ್ಸಿಬಿ ಮ್ಯಾಚ್ ಇದೆ. ಗೆಲ್ಲುತ್ತೆ ನಿಮ್ ಪ್ರಕಾರ ಇವತ್ತು ಆರ್ಸಿಬಿ ಗೆಲ್ಲುತ್ತೆ. ಇವತ್ತು ಆರ್ಸಿಬಿ ಗೆಲ್ಲುತ್ತೆ. ಆರ್ಸಿಬಿ ಫ್ಯಾನ್ ನೀವು? ಆರ್ಸಿಬಿ ಫ್ಯಾನ್. ಎರಡು ಮ್ಯಾಚ್ ಆಲ್ರೆಡಿ ಗೆದ್ದಿದ್ದಾರೆ ನಮ್ಮವರು. ಆರ್ಸಿಬಿ ಗೆದ್ದಿದೆ. ಎರಡು ಜಾಸ್ತಿ ಇದೆ. ನೀವೇನು ನಿಮ್ ಬ್ಯಾಟಿಂಗ್ ಲೈನ್ ಸರಿ ಇಲ್ಲ, ಬಾಲಿಂಗ್ ಲೈನ್ ಸರಿ ಇಲ್ಲ, ಈ ತರ ಟ್ರೋಲ್ ಮಾಡ್ತಾ ಇದ್ರು. ಬಟ್ ಅವ್ರಿಗೆಲ್ಲ ಆನ್ಸರ್ ಕೊಟ್ಟಿದ್ದಾರೆ. ಬಟ್ ನಿಮ್ಮ ಪ್ರಕಾರದಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಾ ಆ ತರ ಟ್ರೋಲ್ ಮಾಡೋರಿಗೆ? ಆರ್ಸಿಬಿ ಕಪ್ಪಡೆ ಆರ್ಸಿಬಿ ಆರ್ಸಿಬಿ ಸೋತ್ರು ಗೆಲುವು ಒಂದೇ. ಆರ್ಸಿಬಿ ನಮ್ಮ ಆಟಲ್ಲಿ ಇದ್ದೇ ಇರುತ್ತೆ. ಅದು ಸೋತ್ರು ಅಷ್ಟೇ, ಗೆದ್ರು ಅಷ್ಟೇ. ಆರ್ಸಿಬಿ ಏನು ಮಾಡ್ಕೊಳಕ್ ಆಗಲ್ಲ ಅಷ್ಟೇ. ಮುಂದೆ ಅಷ್ಟೇ. ಆರ್ಸಿಬಿನೇ ವಿನ್ ಆಗೋದು ಈ ಸರಿ. ಸಿಎಸ್ಕೆ ಬಂದು ಸಿಎಸ್ಕೆ ಎಂಐ ಜಿಟಿ ಯಾವ್ದು ಗೆಲ್ಲಲ್ಲ. ಚಿದಂಬರಂ ಸ್ಟೇಡಿಯಲ್ಲೇ ಬಕ್ಸ್ ಹೊಡೆದಿದೀವಂತೆ. ಇನ್ ಯಾವ ಲೆಕ್ಕ ಜಿಟಿ ಎಲ್ಲ. ಇವತ್ತು ಚೆನ್ನೈ ಎದುರು ಇವತ್ತು ಬೆಂಗಳೂರು ಹೋಮ್ ಗ್ರೌಂಡ್ ಅಲ್ಲಿ ಚೆನ್ನೈ ಇರ್ಬೇಕಾಗಿತ್ತು ಅಂತ ಹೋಮ್ ಗ್ರೌಂಡ್ ಅಲ್ಲಿ ಚೆನ್ನೈ ಸಿಗ್ಬೇಕಾಗಿತ್ತು ಅಂತ. ಚೆನ್ನೈ ಸಿಕ್ಕಿದ್ರು ಒಂದೇ, ಸಿಗದೆ ಇದ್ರು ಒಂದೇ. ಹೊಡೆಯೋದಂತೂ ಆರ್ಸಿಬಿನೇ ಅಷ್ಟೇ. ಏನು ಹೇಳೋದು? ಮುಂಚೆಲ್ಲ ಟ್ರೋಲ್ ಮಾಡ್ತಿದ್ರು ಅವರೆಲ್ಲ, ನಿಮ್ದು ಬರೀ ಕಪ್ ನಮ್ದೇ ಕಪ್ ಹೊಡೆಯಲ್ಲ ಏನಿಲ್ಲ. 2 ವರ್ಷ ಬ್ಯಾನ್ ಆಗಿದ್ ಮರ್ತೋಗ್ಬಿಟ್ಟವ್ರೆ. ಅವ್ರ ಜರ್ಸಿ ತೋರ್ಸಕ್ ಹೇಳಿ 2016-17 ತೋರ್ಸ್ಬೇಡ ಕೇಳಿ ಸಿಎಸ್ಕೆ ಅವ್ರಿಗೆ. ಅದೇ ಇದ್ರೆ ತಾನೆ, ಅದಕ್ಕೆ ಮಾತಾಡಬಾರ್ದು ನಮ್ ಬಗ್ಗೆ. ಆರ್ಸಿಬಿ ಜೈ ಆರ್ಸಿಬಿ. ಆರ್ಸಿಬಿ ಅಂದ್ರೆ ಆರ್ಸಿಬಿ ಅಷ್ಟೇ. ಕಪ್ಪು ನಮ್ದೇ ಈ ಸರಿ. ಆಯ್ತು ಸಿಎಸ್ಕೆ ಫ್ಯಾನ್ ಬೋಳಿ ಮಗ ಅವನು. ಕಪ್ಪಡಿಯಲ್ಲಿ ಗೊತ್ತು ಕೊಡ ನಮ್ಮ ಆರ್ಸಿಬಿಗೆ. ನಿಂಗೇನೋ ಗೊತ್ತು? ನನ್ ಮಕ್ಕಳು ಅವನ್ಗೇನ್ ಗೊತ್ತು? ಆ ಶೆಡೆ ನನ್ ಮಗನ್ಗೆ ಸಿಎಸ್ಕೆ ಜೊತೆ ಸೇರ್ತಾನೆ. ಏನಿದ್ರು ನಮ್ಮ ಆರ್ಸಿಬಿ ಜೊತೆ ಮಾತ್ರ ಸೇರ್ಬೇಕು. ಅವ್ರು ಸೈಡ್ಗೆ ಹೋಗ್ಬಿಟ್ರು. ಏನಿಲ್ಲ. ಇವತ್ತಿನ ಮ್ಯಾಚ್ ಬಗ್ಗೆ ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ? ಅಂದ್ರೆ ಬೆಂಗಳೂರು ಆಲ್ರೆಡಿ 2 ಮ್ಯಾಚ್ ಗೆದ್ದಿದೆ. ಯಾವಾಗ್ಲೇ ಮ್ಯಾಚ್ ಸಿಕ್ಕರು ಆರ್ಸಿಬಿನೇ ಗೆಲ್ಲೋದು. ಅವ್ರು ಏನೇ ಬಂದ್ರು ಮಾತಾಡಕ್ ಆಗಲ್ಲ ಅಷ್ಟೇ. ಅಲ್ಲ ಇವಾಗ ಹೇಳ್ ಬನ್ನಿ, ಈಗ ನಿಮ್ ಫ್ರೆಂಡ್ ಇದ್ದಾನೆ ಇಲ್ಲಿ ನೋಡಿ, ನೀವು ಬೆಂಗಳೂರಿಗೆ ಸಪೋರ್ಟ್ ಮಾಡ್ತೀರಾ, ಅವ್ನು ಚೆನ್ನೈಗೆ ಸಪೋರ್ಟ್ ಮಾಡ್ತಾನೆ. ಬಟ್ ಬೆಂಗಳೂರಲ್ಲಿ ಇಟ್ಕೊಂಡು ಇಂಥವ್ರಿಂದ ನಮ್ಮದೇ ಇನ್ನೂ ತುಂಬಾ ಜನ ಇದ್ದಾರೆ. ಅಂತವ್ರಿಗೆ ನೀವ್ ಏನ್ ಹೇಳ್ತೀರಾ ಅಂತ? ಅಂತವ್ರಿಗೆಲ್ಲ ಹೇಳೋದೊಂದೇ. ಊರವರೆಲ್ಲ ಬಂದ್ರು ಒಬ್ನೇ ನಿಂತ್ಕೋತೀನಿ ಆರ್ಸಿಬಿ ಅಂತ ಹೇಳೋದೊಂದೇ ಅಷ್ಟೇ. ನಮ್ ಪ್ರಕಾರ ಬ್ರೋ ಆರ್ಸಿಬಿನೇ ಗೆಲ್ಲುತ್ತೆ. ಹಾ ಬ್ರೋ ಆರ್ಸಿಬಿ ಫ್ಯಾನ್. ಫಸ್ಟ್ ನಾನು ಆರ್ಸಿಬಿನೇ ಬ್ರೋ. ಹೇಳಿ ಬ್ರದರ್, ಅಂದ್ರೆ 2 ಮ್ಯಾಚ್ ಗೆದ್ದಿದ್ದಾರೆ ಆಲ್ರೆಡಿ. ಅದೇ ಪಕ್ಕ ಗೆಲ್ತಾರೆ ಬ್ರೋ. ಯಾಕಂದ್ರೆ ನೀವೇ ನೋಡ್ಕೋಬಹುದಲ್ವಾ ಬ್ರೋ, ಸ್ಕ್ವಾಡ್ ಹೆಂಗಿದೆ ಅಂತ. ಬಾಲಿಂಗ್ ಲೈನಪ್ ಚೆನ್ನಾಗಿದೆ, ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ, ಮಿಡ್ ಆರ್ಡರ್ ಕೂಡ ಆಲ್ಮೋಸ್ಟ್ ಎಷ್ಟು ಚೆನ್ನಾಗಿದೆ. ನೀವು ಲಾಸ್ಟ್ ಮ್ಯಾಚ್ ಕಂಪೇರ್ ಮಾಡ್ಕೋಬಹುದು ಸಿಎಸ್ಕೆ ಜೊತೆ ಆಡಿರೋದು. ಹೇಜಲ್ವುಡ್ ಫಾರ್ಮ್ ಅಲ್ಲಿ ಅವ್ರ, ಏನೇನ್ ವಿರಾಟ್ ಓಕೆ, ಪಟ್ಟಿದಾರ್ ಎಲ್ರು ಚೆನ್ನಾಗಿ ಆಡಿಸ್ತಾರಲ್ವಾ ಬ್ರೋ. ಆಲ್ಮೋಸ್ಟ್ ಗೆಲ್ಲುತ್ತೆ ಬ್ರೋ. ಆರ್ಸಿಬಿ ಪಕ್ಕ ಗೆಲ್ಲುತ್ತೆ ಇವತ್ತು ಮ್ಯಾಚ್ ಅಲ್ಲಿ. ಬೆಂಗಳೂರು ಹೋಮ್ ಗ್ರೌಂಡ್ ಅಲ್ಲಿ ಚೆನ್ನೈ ಆಗ್ಬೇಕಾಗಿತ್ತು ಎದುರಾಳಿ ಅಂತಾರೆ ಒಂದಿಷ್ಟು ಜನ. ನಿಮ್ಗೆ ಏನ್ ಅನ್ಸುತ್ತೆ? ಹಾ ಬ್ರೋ, ಚೆನ್ನೈ ಮ್ಯಾಚ್ ಇದೆ ಅಲ್ವಾ ಬ್ರೋ, ಮೇ 3 ಅಲ್ಲಿ ಇಲ್ಲೇ ಹೋಮ್ ಗ್ರೌಂಡ್ ಅಲ್ಲಿ ಇದೆ ಅಲ್ವಾ ಬ್ರೋ, ಚಿನ್ನಸ್ವಾಮಿದಲ್ಲಿ. ಅದು ಪಕ್ಕ ಹೊಡೆತೀವಿ ಬ್ರೋ. ಆರ್ಸಿಬಿ ಮೇಲೆ ಪಕ್ಕ ಆರ್ಸಿಬಿನೇ ಗೆಲ್ಲುತ್ತೆ ಬ್ರೋ. ಈ ಸಲ ಕಪ್ ನಮ್ದು ಅಂತ ಹೇಳಕ್ ಆಗಲ್ಲ, ಬಟ್ ಈ ಸಲ ಕಪ್ ನಮ್ದೇ ಬ್ರೋ. ಅಲ್ಲ ಲಾಸ್ಟ್ ಟೈಮ್ ಚೆನ್ನೈ ಹೊಡೆದ್ಬಿಟ್ರು ಲಾಸ್ಟ್ ಮ್ಯಾಚ್ ಅಲ್ಲಿ. ಒಂದಿಷ್ಟು ಜನ ಹೇಟರ್ಸ್ ತುಂಬಾ ಹುರ್ಕೊಂಡಿರ್ತಾರೆ. ಫುಲ್ ಯಾಕೆ ಹೇಳ್ತೀರಾ ಬ್ರೋ? ಟ್ರೋಲ್ ಪೇಜಸ್ ಅವ್ರು ಮೇನ್ ಸಿಎಸ್ಕೆ ಟ್ರೋಲ್ ಪೇಜಸ್ ಬ್ರೋ. ಏನ್ ಬ್ರೋ ಅಲ್ಲ, ಹೆಂಗಂದ್ರೆ ಇವಾಗ ಗೆದ್ರೆ ಒಂಥರ ಇದು ಆಡ್ಕೊಂತಾರೆ, ಗೆದ್ದಿಲ್ಲ ಅಂದ್ರೆ ಒಂಥರ ಆಡ್ಕೊಂತಾರೆ. ಒಟ್ನಲ್ಲಿ ಆಡ್ಕೊಳೋದಂತೂ ಇದೆ. ಗೆದ್ರೆ ಅವರೇ ಉಡ್ಕೊಳೋದು, ಗೆದ್ದಿಲ್ಲ ಅಂದ್ರೆ ಅವರೇ ಉರ್ಸ್ತಾರೆ. ಬಟ್ ನಾವ್ ಯಾವಾಗ್ಲೂ ಸಪೋರ್ಟ್ ಮಾಡೋದು ಆರ್ಸಿಬಿಗೆ ಬ್ರೋ. ಬ್ಯಾಟಿಂಗ್ ಲೈನಪ್ ಸರಿ ಇಲ್ಲ, ಬಾಲಿಂಗ್ ಲೈನಪ್ ಸರಿ ಇಲ್ಲ, ನಿಮ್ಮ ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಈ ತರದೆಲ್ಲ ಅಂತ ಒಂದಿಷ್ಟು ಮಾತಾಡ್ತಿದ್ರು. ಬಟ್ ಎರಡೇ ಮ್ಯಾಚ್ ಸಾಕು ಬ್ರೋ ಪ್ರೂವ್ ಮಾಡಕ್ಕೆ. ಸಿಎಸ್ಕೆ ಮೇಲೆ ಇವಾಗ ಅಷ್ಟ್ಯಾಕೆ ಬ್ರೋ? ಟಾರ್ಗೆಟ್ ಎಷ್ಟಿತ್ತು? 197 ಸಮಥಿಂಗ್ ಇತ್ತಲ್ಲ ಬ್ರೋ. ಎಲ್ಲಿ ಏನ್ ಚೇಂಜ್ ಮಾಡಿದ್ರು ಬ್ರೋ? ಪವರ್ ಪ್ಲೇ ಎಲ್ಲ ಆಲ್ಮೋಸ್ಟ್ ಎಲ್ಲ ವಿಕೆಟ್ಸ್ ಹೋಗ್ಬಿಡ್ತು ಬ್ರೋ. ಮೇನ್ ವಿಕೆಟ್ಸ್ ತರನೇ ಹೋಗ್ಬಿಡ್ತು. 10 ಓವರ್ ಅಲ್ಲೇ ಆಲ್ಮೋಸ್ಟ್ ಮ್ಯಾಚ್ ಹೋಯ್ತಂತ ಅವ್ರಿಗೆ ಕಾನ್ಫಿಡೆನ್ಸ್ ಹೋಯ್ತು ಬ್ರೋ. ಸಿಎಸ್ಕೆ ಅವ್ರಿಗೆ ಕಾನ್ಫಿಡೆನ್ಸ್ ಹೋಗ್ಬಿಡ್ತು ಹೇಳ್ಬೇಕಂದ್ರೆ.
ಹೇಳ್ಬೇಕಂದ್ರೆ ಆ ಮ್ಯಾಚ್ ಒಂಥರ ವಂಡರ್ ಬ್ರೋ. CSK ಈ ವರ್ಷದಲ್ಲಿ CSK ಮ್ಯಾಚ್ ಒಂಥರ ವಂಡರ್ ಬ್ರೋ. ಇವಾಗ ಇನ್ನೊಂದ್ ಮ್ಯಾಚ್ ಗೆದ್ಬಿಟ್ರೆ ಅಂತೂ 3rd ಮೇ ಈ ವರ್ಷ ಫುಲ್ ಸಾಕು ಬ್ರೋ, ಇನ್ನೇನ್ ಮಾತಾಡಲ್ಲ CSK ಅವರು. ಇವತ್ತು ಎಷ್ಟು ಹೋಮ್ ಗ್ರೌಂಡ್ ಅಲ್ಲಿ ಎಷ್ಟು ಸ್ಕೋರ್ ಹೊಡಿಬಹುದು ನಿಮ್ ಪ್ರಕಾರ ನಮ್ಮ RCB ಬಾಯ್ಸ್? 200 ಮೇಲೆ 200 ಮೇಲೆ ಬ್ರೋ, ಇಲ್ಲ 180 ಮೇಲೆ ಅಂತೂ ಪಕ್ಕ, 180 ಮೇಲೆ ಪಕ್ಕ. ಬ್ಯಾಟಿಂಗ್ ಆಡಿದ್ರೆ 200 ಮೇಲೆ. ಬಟ್ ಇದು ಬ್ಯಾಟಿಂಗ್ ಪಿಚ್ ಇವತ್ತು ಆಡ್ತೀವಿ. ಹಾ ಬ್ಯಾಟಿಂಗ್ ಪಿಚ್ ಇವತ್ತು ಬೆಂಗಳೂರಲ್ಲಿ ಆಡ್ಬೋದು, ಚಿಕ್ಕ ಗ್ರೌಂಡ್ ಅಲ್ವಾ ಹೊಡಿಬೋದು. ಇವಾಗ ಬ್ಯಾಟಿಂಗ್ ಲೈನಪ್ ತುಂಬಾ ಸ್ಟ್ರಾಂಗ್ ಐತೆ ನಮ್ದು, ಯಾರ್ ಮೇಲೆ ಹೊಡಿಬೋದು. ಭರವಸೆ ಇಟ್ಕೊಂಡಿದ್ರೆ ಇವ್ರು ಆಡ್ತಾರೆ ಮ್ಯಾಚ್, ಇವ್ರು ವಿನ್ ಮಾಡಿಸ್ತಾರೆ ಅನ್ನೋ ಅಂತ ಇದ್ರೆ ಯಾರು? ಆಪತ್ ಬಾಂಧವ ಅಂತ ಇದ್ರೆ ಯಾರು ನಮ್ಮ RCB? ರಜಾತ್ ಪಟ್ಟಿದಾರು, ವಿರಾಟ್ ಕೊಹ್ಲಿ ಆಡ್ತಾರೆ ಅಂದ್ರೆ ಅವ್ರು ನಿಂತ್ಕೊ ಆಡ್ಬೇಕು, ಅವ್ರು ಸಪೋರ್ಟ್ ಮಾಡಿದ್ರೆ ಸಾಕು ಬೇರೆ ಬ್ಯಾಟರ್ಸ್ಗೆ. ಬಾಲಿಂಗ್ ಅಕಸ್ಮಾತ್ ಚೇಸಿಂಗ್ ವಿಷಯಕ್ಕೆ ಬಂದ್ರೆ ವಿರಾಟ್ ಕೊಹ್ಲಿನೇ ಬ್ರೋ. ಬಾಲಿಂಗ್ ಅಲ್ಲಿ ಏನಾದ್ರು ಬಂದ್ರೆ ಹೇಸಲ್ವುಡ್ ಮತ್ತೆ ಭುವನೇಶ್ವರ್ ಬೇರೆ ಬಂದವ್ರು ಇವಾಗ, ಅವರು ಫಾರ್ಮ್ ಅಲ್ಲಿ ಅವರೇ ಆಡ್ಬೋದು. ಭುವನೇಶ್ವರ್ ಕುಮಾರ್ ಓಕೆ ಬಟ್ ಮೇನ್ ಹೇಸಲ್ವುಡ್ ಬ್ರೋ. ಹೇಸಲ್ವುಡ್ ಮತ್ತೆ ಇನ್ನು ಕೃಣಾಲ್ ಪಾಂಡೆ ಅವರು ಚೆನ್ನಾಗಿ ಮಾಡ್ತಾವ್ರೆ. ಸುಯಶ್ ಪ್ರಭುದೇಶ್, ಇವರು ಸುಯಶ್ ಶರ್ಮಾ ಅವರು ಓಕೆ ಕಂಟ್ರೋಲ್ ಮಾಡ್ಕೊಂತವ್ರು ಚೂರು. ಬಟ್ ಮೇನ್ ಅಂದ್ರೆ ಹೇಸಲ್ವುಡ್ ಬ್ರೋ. ಹೇಸಲ್ವುಡ್ ಮತ್ತೆ ಯಶ್ ದಯಾಳು ಪಕ್ಕ ಹೊಡೆದೇ ಹೊಡಿತಾರೆ. ಪಕ್ಕ ಹೊಡೆದೇ ಹೊಡಿತಾರ ಬ್ರೋ, 100% ಹೊಡೆದೇ ಹೊಡಿತಾರ ಇವತ್ ಮ್ಯಾಚ್ ಕೂಡ ಬ್ರೋ. ಅವ್ರನ್ನ ಟ್ರೋಲ್ ಮಾಡೋರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತಾರೆ ನೀವು RCB ಬಾಯ್ಸ್? ಏನಂತ ಹೇಳ್ಬೇಕು ಬ್ರೋ, ಕರ್ನಾಟಕದಲ್ಲಿ ಇಟ್ಕೊಂಡು RCB ಸಪೋರ್ಟ್ ಮಾಡ್ತಿಲ್ಲ ಅವರು, ಹೇಳ್ಬಾರ್ದು ಅಷ್ಟೇ. ಅಂದ್ರೆ ಹೆಂಗ್ ಹೇಳ್ಬೇಕಂದ್ರೆ ಮಾತಲ್ಲ ಅಂತೂ ಹೇಳಕ್ಕಾಗಲ್ಲ ಬ್ರೋ. ಪಕ್ಕದ ಮನೆ ಸಪೋರ್ಟ್ ಮಾಡಕ್ ಏನ್ ಹೇಳೋದು ಹೇಳಿ ಬ್ರೋ ನೀವೇ? ಏನ್ ಮಾಮೂಲಿ ಅಂಕಲ್ ಮಕ್ಳು ಅಂತ ಅನ್ಬೇಕಷ್ಟೇ ಬ್ರೋ. ತಿನ್ಬಿಟ್ಟು ಬೇರೆ ಸಪೋರ್ಟ್ ಮಾಡ್ರೆ ಹೇಳಿ ಬ್ರೋ ನೀವೇ? ಮಾಮೂಲಿ ಅಂಕಲ್ ಮಕ್ಳು ಅಂತ ಅನ್ಬೇಕಷ್ಟೇ ಬ್ರೋ. ಸಪೋರ್ಟ್ ಮಾಡೋದು ಬೇರೆ ಟೀಮ್ ಸಪೋರ್ಟ್ ಮಾಡ್ರೆ ಹೆಂಗೆ? RCB ಗೆಲ್ಲುತ್ತೆ. 2 ಸಲ ಗೆದ್ದೈತೆ ಅಂದ್ರೆ 3ನೇ ಸಲ ಗೆಲ್ಲುತ್ತಲ್ಲ. ನೀವೇನು ಬ್ಯಾಟಿಂಗ್ ಆಡ್ತಾ ಇಲ್ಲ ಅಂತ ಒಂದಿಷ್ಟು ದಿನ ಟ್ರೋಲ್ ಮಾಡ್ತಿದ್ರು ನಮ್ಮನ್ನ, ಬಟ್ ಇವಾಗ 2 ಮ್ಯಾಚ್ ಅಲ್ಲಿ ಪ್ರೂವ್ ಮಾಡಿದ್ದಾರೆ. ಅಂತವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ವಿರಾಟ್ ಕೊಹ್ಲಿಗೆ ಕೈಗೆ 5 ಒಲ್ಗ ಬಿದ್ದಿದ್ರು ಹೊಡೆದವ್ರಲ್ಲ, ಹೌದು, ಅದನ್ನ ಸಾಧನೆನೇ ಅಲ್ಲ. ಲಾಸ್ಟ್ ಮ್ಯಾಚ್ ಹೇಗಾಯ್ತು? ಚೆನ್ನೈ ವಿರುದ್ಧ ಚಚ್ಚಾಕ್ಬಿಟ್ಟಿದ್ರು. ಚೆನ್ನಾಗಿತ್ತು. ಯಾರ್ ಬ್ಯಾಟಿಂಗ್ ಇಷ್ಟ ಆಯ್ತು ನಿಮ್ಗೆ? ವಿರಾಟ್ ಕೊಹ್ಲಿ ಇದೆ ಇಷ್ಟ ಆಯ್ತು. ಇವತ್ತು ಎಷ್ಟು ಹೊಡಿಬಹುದು ನಿಮ್ ಪ್ರಕಾರ ಅಂದಾಜು? ನಮ್ ಪ್ರಕಾರ ಅಂದ್ರೆ 180 ಹಂಗ್ ಹೊಡಿತಾರೆ. ಓಕೆ, ನೇಟರ್ಸ್ಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಷ್ಟ್ ಆಡಿದ್ರು ನಮ್ದೇ RCB. ಈಗ ನಮ್ದು ಆಂಧ್ರದಲ್ಲಿ ಇದ್ದು ಹೈದರಾಬಾದ್ ಟೀಮ್ ಸಪೋರ್ಟ್ ಮಾಡ್ಬೇಕಲ್ಲ SRH ಗೆ, ಹೌದು. ಆದ್ರೂ ನಾವು RCB ಗೆ ಸಪೋರ್ಟ್ ಮಾಡ್ತೀವಿ. ಓಕೆ, ಅದು ನಮ್ ಫ್ರೆಂಡ್ಸ್ ಹೇಳ್ತಾರೆ ನಮ್ದು ಆಂಧ್ರ ನಮ್ಮ SRH ಗೆ ಸಪೋರ್ಟ್ ಮಾಡೋಣ ಬಾ ಅಂತ. ಇಲ್ಲ ನಾನು RCB ಗೆ ಸಪೋರ್ಟ್ ಮಾಡ್ತೀನಿ. ಯಾಕೆ? ಕಪ್ಪು ಗೆದ್ದಿಲ್ಲ ಅಂದ್ರೂ RCB ಗೆ ಸಪೋರ್ಟ್ ಮಾಡ್ತೀನಿ. ಯಾಕೆ ಅಷ್ಟೊಂದು ಅಭಿಮಾನ RCB? ಅಂದ್ರೆ RCB ನನ್ಗೆ ಇಷ್ಟ ಆಗೋಯ್ತು, ಚೆನ್ನಾಗಿದೆ. ಈಗ ಕಪ್ಪು ಗೆದ್ದಿಲ್ಲ ಅಂದ್ರೂ ಅಭಿಮಾನಕ್ಕೋಸ್ಕರ ಆಡ್ತಾವ್ರಲ್ಲ, ಅಷ್ಟೊಂದು ಸಾಕು. ಓಕೆ, ನಮ್ಮ ನೋಡಿ ಒಂದಿಷ್ಟು ಜನ ಕಲಿಬೇಕು. ಯಾಕಂದ್ರೆ ತುಂಬಾ ಜನ ಇಲ್ಲೇ ಇದ್ದಾರೆ, ಬೆಂಗಳೂರಲ್ಲೇ ಇದ್ಕೊಂಡು ಬೇರೆ ಟೀಮಿಗೆ ಸಪೋರ್ಟ್ ಮಾಡ್ತಾರೆ. ಬಟ್ ನೀವು ಬೇರೆ ಊರವರಾಗಿ ಬೆಂಗಳೂರಿಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ, ಗ್ರೇಟ್ ಅನ್ಸುತ್ತೆ ನೀವು. ಬಟ್ ಅಂತವ್ರಿಗೆ ಏನ್ ಹೇಳ್ತೀರಾ? ಬಟ್ ಇಲ್ಲೇ ಇದ್ಕೊಂಡು ಬೇರೆಯವ್ರಿಗೆ ಸಪೋರ್ಟ್ ಮಾಡ್ತಾರಲ್ಲ, ಅಂತವ್ರಿಗೆ ಏನ್ ಹೇಳ್ತೀರಾ ಅಂತ? ಇಲ್ಲೇ ಇದ್ದು ಬೇರೆಯವ್ರು ಸಪೋರ್ಟ್ ಮಾಡ್ತಾರ ಅಂದ್ರೆ ಅವ್ರ ಇಷ್ಟ. ಅಲ್ಲ, ಏನ್ ಹೇಳ್ತೀರಾ? ಬಟ್ ನಮ್ ಬೆಂಗಳೂರಲ್ಲಿ ಇಟ್ಕೊಂಡು ನಮ್ಮ ಕನ್ನಡಿಗರಾಗಿ ಬೆಂಗಳೂರಿಗೆ ಸಪೋರ್ಟ್ ಮಾಡ್ಬೇಕು ತಾನೆ ಅಂತ. ಬಟ್ ಬೇರೆಯವ್ರಿಗೆ ಸಪೋರ್ಟ್ ಮಾಡ್ತಾರಲ್ಲ, ಅಂತವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ನನ್ಗೆ ಇಲ್ಲ, ಏನ್ ಹೇಳಕ್ ಇಷ್ಟಪಡಲ್ಲ, ಅದೊಂದು ಅವ್ರವ್ರ ವೈಯಕ್ತಿಕ. ಅದ ಅವ್ರವ್ರದ್ದು. ಏನಿದ್ರು ನಮ್ದು ಅಭಿಮಾನಿಯಿಂದ ಇಲ್ತೀವಿ ಅಷ್ಟೇ. ಓಕೆ, RCB ಫ್ಯಾನ್ ನೀವು? RCB ಫ್ಯಾನ್. ವಿರಾಟ್ ಕೊಹ್ಲಿ ಅಂದ್ರೆ ಇಷ್ಟನಾ? ವಿರಾಟ್ ಕೊಹ್ಲಿ ಅಂದ್ರೆ ಇಷ್ಟ. ಕಪ್ ಹೊಡಿತಾರ? ಪ್ರತಿ ಬಾರಿ ಕಪ್ ಹೊಡಿತಾರೆ? ಹೊಡಿತಾರೆ, ಈ ಸಲ ಹೊಡಿತಾರೆ. ಪ್ರತಿ ಸಲ ಹಾಗೆ ಹೇಳ್ತಾರಲ್ವಾ? ಪ್ರತಿ ಸಲ ಆದ್ರೂ ಫಸ್ಟ್ ಬಂದು ಹೋಯ್ತವ್ರೆ. ಒಟ್ನಲ್ಲಿ ಇಂಥದ್ರ ಮೇಲೆ ಗೆಲ್ತಾರಲ್ಲ, ಅದೊಂದು ಖುಷಿ. ಕಪ್ ಗೆಲ್ಲೋದು ಮುಖ್ಯನಾ ಅಥವಾ ಮ್ಯಾಚ್ ಗೆಲ್ಲೋದು ಮುಖ್ಯನಾ? ಮ್ಯಾಚ್ ಗೆಲ್ಲೋದು ಮುಖ್ಯ, ಅಭಿಮಾನಕ್ಕೋಸ್ಕರ ಆಡ್ತಾವ್ರಲ್ಲ ಅದೊಂದು ಸಾಕು. ಅದಷ್ಟೇ ಸಾಕು, ಕಪ್ ಏನ್ ಬೇಕಾಗಿಲ್ಲ. ಒಳ್ಳೆ ಆಟ ಆಡಿದ್ರೆ ಸಾಕು. ಇವತ್ತು ಗೆಲ್ತಾರೆ ಪಕ್ಕ? ಗೆಲ್ತಾರೆ. ಇವತ್ತು ಯಾರು ಆಟ ಆಡ್ಬೋದು ಜಾಸ್ತಿ? ಒಳ್ಳೆ ಸ್ಕೋರ್ ಹೊಡಿತಾರೆ ಅಂದ್ರೆ ಯಾರು ಹೊಡಿಬೋದು ನಿಮ್ ಪ್ರಕಾರ? ಅವ್ರ ಹೆಸರು ಗೊತ್ತಿಲ್ಲ ಅಷ್ಟೇ. ಒಟ್ನಲ್ಲಿ ಬೆಂಗಳೂರು ಅಂದ್ರೆ ಇಷ್ಟ, ಬೆಂಗಳೂರು ಅಷ್ಟೇ. ಸಪೋರ್ಟ್ ಮಾಡಲ್ಲ. ಬೆಂಗಳೂರು RCB ಇದ್ದಾಗ ಮಾತ್ರ ಫೋನ್ ಓಪನ್ ಮಾಡಿ ಮ್ಯಾಚ್ ನೋಡೋದು, ಓಕೆ, ಇಲ್ಲಾಂದ್ರೆ ನೋಡಕ್ ಹೋಗಲ್ಲ. IPL ಮ್ಯಾಚೇ ನೋಡಲ್ಲ. RCB ಮ್ಯಾಚ್ ಇದ್ರೆ ಮಾತ್ರ ನೋಡೋಗ್ತೀನಿ. ಅಷ್ಟೊಂದು ಕ್ರೇಜ್ ನಿಮ್ಗೆ? ಇಷ್ಟ. ಓಕೆ, ಏನಾರು ಹೇಳೋದಾದ್ರೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ಜೈ RCB. ಜೈ RCB ಅಷ್ಟೇ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.